ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಸಂಚಿಕೆಯಲ್ಲಿ ಗುರುವಾರ ಪಂಚಾಂಗದ ವಿಶೇಷತೆ ಏನಿದೆ, ಹಾಗೆ 12 ರಾಶಿಗಳ ಫಲಾಫಲಗಳು ಹೇಗಿವೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನ ಪರಿಹಾರಗಳನ್ನು ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಗುರುವಾರ ಈ ದಿನ ಪಂಚಾಂಗದ ವಿಶೇಷತೆ ಹೇಗಿದೆ ಅಂತ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ನವಮಿ ತಿಥಿ, ಧನಿಷ್ಠಾ ನಕ್ಷತ್ರ. ಈ ದಿವಸ ಗುರುವಾರ ಗುರುಗಳ ಆರಾಧನೆಯನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಯಾರು ಆ ಗುರುಭಾವನೆಯನ್ನು ತಂದಿದ್ದಾರೋ, ಗುರುಭಾವನೆ ಅಂತಂದರೆ ದೊಡ್ಡ ಭಾವನೆ ಅಂತ, ಗುರು ಅಂದರೆ ಬೃಹತ್, ಹೀಗಾಗಿ ವಿಸ್ತಾರವಾಗಿರ್ತಕ್ಕಂಥದ್ದು. ಆ ವಿಸ್ತಾರವಾದ ಶಕ್ತಿಯನ್ನು ನಾವು ಊಹೆ ಮಾಡೋದಕ್ಕೂ ಆಗಲ್ಲ. ಆ ಸ್ಥಾನದಲ್ಲಿದ್ದವರನ್ನ ಗುರು ಅಂತ ಕರೀಬೇಕು. ಎಲ್ಲರನ್ನ ಗುರುಗಳು, ಗುರೂಜಿ ಹೀಗೆಲ್ಲ ಕರಿಬಾರ್ದು. ಯಾಕಪ್ಪ ಅಂತಂದರೆ ಆ ಗುರುಸ್ಥಾನ ಅನ್ನೋದು ಬಹಳ ದೊಡ್ಡದು. ಜಗದ್ಗುರುಗಳು ಅಂತ ನಮ್ಮ ಶೃಂಗೇರಿ ಶಾರದಾ ಪೀಠದ ಗುರುಗಳು, ಅಂಥವ್ರನ್ನ ಕರೀಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಅವ್ರನ್ನೇ ಗುರು ಅಂತ ಕರೀಬೇಕು. ಶ್ರೀಧರ ಸ್ವಾಮಿಗಳು, ಗುರುಸ್ಥಾನ ಅನ್ನೋದು ದೊಡ್ಡ ಸ್ಥಾನ. ಎಲ್ಲರಿಗೆ ಕಂಡವರಿಗೆಲ್ಲ ಗುರು ಅಂತ ಹೇಳೋದು ತಪ್ಪಾಗತ್ತೆ. ಹೀಗಾಗಿ ನೀವು ತಿದ್ದುಕೊಳ್ಬೇಕು ಅದನ್ನು. ಎಷ್ಟು ಬಾರಿ ಹೇಳೋದು, ಜನರ ಮನಸ್ಸಿಗೆ ಹೋಗಬೇಕು ಈ ವಿಚಾರ. ಅಂತಹ ಗುರುವಿನ ಅನುಗ್ರಹ ಆಗದ ಹೊರತು ನಿಮ್ಮ ತಲೆಗೆ ಇದು ಹೋಗೋದು ಇಲ್ಲ. ಹೀಗಾಗಿ ಅಂತಹ ಗುರು ಸೇವೆ ಮಾಡಬೇಕು. ಗಾಣಕಾಪುರಕ್ಕೆ ಹೋಗಬೇಕು, ಒಂದು ಸಲ ಹೋಗಿ ಬನ್ನಿ. ಅದು ನಿಮ್ಮ ಮನಸ್ಸಿನ ಎಲ್ಲ ತೊಡಕುಗಳನ್ನು, ಎಲ್ಲ ಬುದ್ಧಿ ಯಾವ ಅವಿವೇಕ ಅಂತ ಯಾವುದಿದೆ ಅವುಗಳನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಖಂಡಿತ ಗುರುವಿನ ಅನುಗ್ರಹ ಬೇಕು. ಗುರು ಪ್ರಾರ್ಥನೆ ಮಾಡಬೇಕು. ನಮಗೆಲ್ಲ, ನಮ್ಮ ಇಡೀ ಭಾರತಕ್ಕೆ ಒಂದು ದಾರಿಯನ್ನು, ಧರ್ಮದ ದಾರಿಯನ್ನು ತೋರಿಸಿದವರು ಭಗವತ್ಪಾದರು ಶಂಕರಾಚಾರ್ಯರು. ಅವರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಯಾರು ನಮ್ಮ ಬದುಕಿಗೆ, ನಮ್ಮ ಸಮಾಜಕ್ಕೆ ದಾರಿಯನ್ನು ತೋರಿಸಿದ್ರು ಅಂಥ ಮಹನೀಯರು ಎಷ್ಟೋ ಜನ ಇದ್ದಾರೆ. ಅವರಷ್ಟೇ ಅಂತಲ್ಲ, ಎಷ್ಟೋ ಜನ ಇದ್ದಾರೆ. ಅವರನ್ನು ಮತ್ತು ನಮ್ಮ ಮನಸ್ಸಿಗೆ ಯಾವುದೋ ಒಂದು ಭಾವನೆ ಸ್ಪರ್ಶವಾಗಿರುತ್ತೆ. ಅವರ ಆ ಸನ್ನಿಧಾನಕ್ಕೆ ಹೋದ ಸಂದರ್ಭದಲ್ಲಿ ಅವರನ್ನು ಸಾಮಾನ್ಯವಾಗಿ ಗುರುಗಳು ಅಂತ ಭಾವಿಸ್ತೀವಿ. ಅಂಥ ಗುರುವಿನ ಸೇವೆ, ಅಂಥ ಗುರು ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾದ ಗುರು ಸೇವೆ. ಆ ರೀತಿಯಲ್ಲಿ ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಆ ಗುರುಗಳು ನಿಮ್ಮ ಅವಿವೇಕವನ್ನೆಲ್ಲ ಅಳಿಸಿ ವಿವೇಕ ಸಂಪತ್ತನ್ನು ಪ್ರತ ಮಾಡಲಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.